ವಿರೋಧಿಸುವವರಿಗೆ ಮೊದಲನೇ ಪ್ರಶ್ನೆ. ಎಸ್ ಸರ್, ನಮಸ್ತೆ. ಸುಮನ್ ಅಂತ, ಚಿಕ್ಕಮಗಳೂರಿಂದ. ಸರ್, ನಾನು ವಿರೋಧ ಅಂತ ಹೇಳ್ತಾ ಇಲ್ಲ. ನಿಮ್ಮ ನೀವೊಂದು ಮಾತಾಡ್ತಾ ಹೇಳಿದ್ರಿ, ಏನಂತ ಹೇಳಿದ್ರೆ ಯಾವುದೇ ಒಂದು ರಾಷ್ಟ್ರ ಅಥವಾ ಯಾವುದೇ ಒಂದು ಸಮಾಜ ಅಥವಾ ಯಾವುದೇ ದೇವಸ್ಥಾನ, ಯಾವುದೇ ಒಂದು ಸಾಮಾಜಿಕ ವ್ಯವಸ್ಥೆ ಬಡತನವಾಗಿದ್ದರೆ ಅದು ವೀರೇಂದ್ರ ಹೆಗಡೆ ಅವ್ರ ಕೈಗೆ ವಹಿಸ್ಕೊಂಡ್ರೆ ಅದು ಬಡತನದಿಂದ ಮುಕ್ತವಾಗ್ತದೆ, ಅಥವಾ ಒಂದು ದೇವಸ್ಥಾನ ತುಂಬ ಜೀರ್ಣೋದ್ಧಾರ ಆಗ್ತದೆ ಅಂತ. ಕರ್ನಾಟಕದಲ್ಲಿ ನಿರುದ್ಯೋಗ ಇದೆ, ಬಡತನ ಇದೆ, ವಿವಿಧ ಸಮಸ್ಯೆಗಳಿದೆ. ಇಡೀ ಕರ್ನಾಟಕ ವ್ಯವಸ್ಥೆ ಅಥವಾ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, 75 ವರ್ಷ ಆಗಿದೆ ಸ್ವತಂತ್ರ ಬಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯನ್ನು ನಾವು ಯಾಕೆ ಹೆಗಡೆ ಅವ್ರಿಗೆ ಕೊಟ್ಬಿಟ್ರೆ ನಮಗೇನು ಸಮಸ್ಯೆನೇ ಇರಲ್ಲಲ್ವಾ? ನೀವು ಹೇಳ್ತಾ ಇದ್ದೀರಾ ಯಾವುದೋ ಒಂದು ಸಾಯುವ ಹಾವನ್ನು ಕೋಳಿ ಸುತ್ಕೊಂಡ್ರೆ ಅದನ್ನು ಬದುಕಿಸ್ತಾರೆ ವೀರೇಂದ್ರ ಹೆಗಡೆ ಅಂತ ಹೇಳ್ತಾ ಇದ್ದೀರಾ. ನಾನು ಹೇಳಿದಲ್ಲ, ಪಾಟೀಲ್ ಪುಟ್ಟಪ್ಪ. ಸೊ ನೀವು ಅದನ್ನು ಈಗ ಪ್ರಸ್ತಾಪ ಮಾಡಿದ್ರಿ. ಸೊ ಹಾಗಾದರೆ ಕರ್ನಾಟಕ GDP ಎಲ್ಲ ವ್ಯವಸ್ಥೆ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ ಎಲ್ಲ ಕ್ಷೇತ್ರದಲ್ಲೂ ನಾವು ಸಮಸ್ಯೆಗಳನ್ನು ಓಡ್ತಾರೆ. ಏನು ಹೇಳೋದೇನಂದ್ರೆ ವೀರೇಂದ್ರ ಹೆಗಡೆ ಅವ್ರನ್ನ CM ಮಾಡಿಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಲ್ಲ, CM ಅಲ್ಲ ಸರ್ ಹೇಳ್ತಾ ಇದ್ದಾರೆ, ಅದೊಂದು ಖಾಸಗಿ ಸಂಸ್ಥೆ ಇಡೀ ಕರ್ನಾಟಕ ರಾಜ್ಯದ ವ್ಯವಸ್ಥೆಯನ್ನು ಹೆಗಡೆ ಅವರಿಗೆ ಕೊಟ್ಬಿಡೋಣ, ಒಂದು 5 ವರ್ಷ ಆಡಳಿತ ಮಾಡಲಿ, ಹಾಗಾದ್ರೆ ನಾವು ಎಲ್ಲದರಿಂದ ಈ ಒಂದು ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ತೀವ. ನೋಡಪ್ಪ, ಸಮಸ್ಯೆಗಳಿಂದ ಮುಕ್ತರಾಗೋದು ಅಂದರೆ ಮ್ಯಾಜಿಕ್ ವ್ಯಾಂಡ್ ಅಲ್ಲ. ತನ್ನ ಕೈಯಲ್ಲಿರುವಂಥ ರಿಸೋರ್ಸಸ್ಸನ್ನು ಬಳಸ್ಕೊಂಡು ಅದನ್ನು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಹೆಂಗೆ ಮಾಡ್ಬೋದು ಅನ್ನೋದಿದೆಯಲ್ಲ, ಅದು ಸಮಸ್ಯೆಗಳಿಂದ ಮುಕ್ತಗೊಳಿಸುವಂಥ ಪರಿಹಾರ. ಏನಾದರೂ ಒಂದು ಪ್ರಾಬ್ಲಮ್ ತೆಗೆದುಕೊಂಡು ಹೋದರೆ ಆ ಪ್ರಾಬ್ಲಮಿಗೆ ಏನು ಮಾಡ್ಬೋದು ಅಂತ ಸೊಲ್ಯೂಷನ್ ಹುಡುಕೋದು ಒಂದು ಪ್ರಯತ್ನ. ಉದಾಹರಣೆಗೆ ಎನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾನು SDM ಧಾರವಾಡದಲ್ಲಿ, ನೀವು ಬೇಕಿದ್ರೆ ಇಂಟರ್ವ್ಯೂ ಮಾಡ್ಬೋದು ಅಲ್ಲಿನ ಡೀನ್ಗಳನ್ನು. ಸೀಳು ತುಟಿಯ ಒಂದು ಮಗು ವೀರೇಂದ್ರ ಹೆಗಡೆ ಹತ್ರ ಬರುತ್ತೆ. ಸೀಳು ತುಟಿ ಗೊತ್ತಲ್ಲ ನಿಮಗೆ? ಬಂದಾಗ ಆ ಮಗು ಹುಟ್ಟುವಾಗಲೇ ಶುರುವಾಗ್ಬಿಟ್ಟಿರುತ್ತೆ ನಗು. ಅದು ಯಾವಾಗಲೂ ನಗ್ಲಿಕ್ಕೆ ಆಗೋದಿಲ್ಲ. ಒಂದ್ಸಲ ಅವ್ರು ತಮ್ಮ ಡೀನನ್ನು ಕರೆದು ಕೇಳ್ತಾರೆ, ಸೀಳು ತುಟಿಗೆ ಏನು ಮಾಡ್ಲಿಕ್ಕೆ ಆಗದೇ ಇಲ್ವಾ? ಆ ಮಗುವಿನ ಲೈಫ್ ಲಾಂಗ್ ನಗು ಇಲ್ವಾ? ಹಂಗೆ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಮಾಡ್ಬೋದು ಸರ್, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೋದು ಅಂತ. ಎಷ್ಟು ಖರ್ಚಾಗುತ್ತೆ? 30,000 ರೂಪಾಯಿ. ಆಯಿತು, ಹಾಗಿದ್ರೆ ಒಂದು ಅನೌನ್ಸ್ಮೆಂಟ್ ಕೊಡಿ, ಸ್ಮೈಲ್ ಚೈಲ್ಡ್ ಅಂತ ಹೇಳಿ ನಾವೊಂದು ಪ್ರಾಜೆಕ್ಟ್ ಶುರು ಮಾಡೋಣ ಅಂತ ಸ್ಮೈಲ್ ಚೈಲ್ಡ್ ಶುರು ಮಾಡ್ತಾರೆ. ಯಾರ್ಯಾರಿಗೆ ಸೀಳು ತುಟಿ ಇದೆಯೋ ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಸೀಳು ತುಟಿ ಇರುವಂಥ ಮಕ್ಕಳ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಕಳಿಸ್ಕೊಡ್ತಾರೆ. ಎಷ್ಟು ಆಪರೇಷನ್ಸ್ ಆಗಿದೆ? 30,000 ರೀ. 30,000 ಮಕ್ಕಳನ್ನ ಅವರಿರುವಂಥ ಜಾಗದಿಂದ ಕರೆಸ್ಕೊಳ್ತಾರೆ. ಹೋಗೋ ಬರುವಂಥ ಬಸ್ ಚಾರ್ಜನ್ನು ಕೊಡ್ತಾರೆ. ಕೊಟ್ಟು ಅವರನ್ನು ಕರ್ಕೊಂಡು ಬಂದು ಅಲ್ಲಿ ಇಟ್ಕೊಂಡು ಎಲ್ಲ ಥರದ ಚಿಕಿತ್ಸೆ ಕೊಟ್ಟು ವಾಪಸ್ ಕಳಿಸ್ತಾರೆ. ತನ್ನ ಎದುರಿಗೆ ಬಂದಿರುವಂಥ ಸಮಸ್ಯೆಯನ್ನ ತನ್ನತ್ರ ಇರುವಂಥ ರಿಸೋರ್ಸಸ್ ಅನ್ನು ಬಳಸ್ಕೊಂಡು ಹೇಗೆ ಸಾಲ್ವ್ ಮಾಡೋದು ಅನ್ನೋದಿರುತ್ತಲ್ಲ, ಅದು ಬಹಳ ಬುದ್ಧಿಮತ್ತೆಯ ಕೆಲಸ ಮತ್ತು ಒಂದು ಆಚಾರವಂತಿಕೆಯ ಕೆಲಸ. ನನಗೆ ಕೊಟ್ಟಿರುವಂಥ ಜವಾಬ್ದಾರಿ ಇದು, ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ. ನೀವು ಯಾವುದೇ ಪ್ರಾಬ್ಲಮ್ ಅನ್ನ, ನಾನು ಬಹಳ ಬಾರಿ ತಮಾಷೆಗೆ ಹೇಳ್ತಿರ್ತೀನಿ, ಅವರು ಎನ್ಸೈಕ್ಲೋಪೀಡಿಯಾ ಆಫ್ ಪ್ರಾಬ್ಲಮ್ಸ್. ನೀವು ಅವ್ರ ಹತ್ರ ಅವ್ರಿಗೆ ಗೊತ್ತಿಲ್ಲದೆ ಇರೋ ಪ್ರಾಬ್ಲಮ್ ಇಲ್ಲ ಅಂತ. ಈ ಪ್ರಾಬ್ಲಮ್ಗೆ ಏನ್ ಮಾಡ್ಬೋದು? ಉದಾಹರಣೆಗೆ ನೀವು ಕೇಳಿದಿರಿ ಅಂತ ಹೇಳ್ತೀನಿ. ಒಂದು ಕಡೆ ಸಡನ್ ಆಗಿ ಪ್ರವಾಹವೋ ಮತ್ತೆಂಥದೋ ಬಂದಾಗ ಉತ್ತರ ಕರ್ನಾಟಕಕ್ಕೆ ಅವ್ರು ತಲೆ ಕೆಡಿಸ್ಕೊಂಡ್ರು. ಉತ್ತರ ಕರ್ನಾಟಕಕ್ಕೆ ಪ್ರವಾಹ ಬಂತು, ಬೇರೆ ಕಡೆ ಎಲ್ಲ ಹಿಂಗೆ ಪ್ರವಾಹ ಬಂದಾಗ ಏನಾದರೂ ಪ್ರಾಬ್ಲಮ್ ಆದಾಗ ಏನ್ ಮಾಡಬೇಕು? ತಕ್ಷಣ ಅವ್ರು ಏನ್ ಮಾಡಿದ್ರು ಗೊತ್ತಾ? ಅವರು ತಮ್ಮದೇ ಆಗಿರುವಂತ ಒಂದು ಗ್ರೂಪ್ಗಳನ್ನ ಅಲ್ಲಲ್ಲಿ ಮಾಡಿದ್ರು, ತರುಣರ ಗ್ರೂಪ್ ಅನ್ನ. ಆ ಗ್ರೂಪ್ ಮಾಡಿ NDRF SDRF ಇಂದ ಟ್ರೈನಿಂಗ್ ಕೊಡಿಸಿ ಅವರಿಗೆ ತುರ್ತು ಚಿಕಿತ್ಸೆಗೆ, ತುರ್ತು ಸಹಾಯಕ್ಕೆ ಬೇಕಾಗಿರುವಂತ ಎಲ್ಲ ಐಟಮ್ಸ್ಗಳನ್ನು ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟು, ಯಾವುದಾದ್ರೂ ಎಮರ್ಜೆನ್ಸಿ ಬಂದ್ರೆ ನೀವು ಅದನ್ನು ಕಾಪಾಡಬೇಕು ಅಂತ. ಇವತ್ತು ಎಷ್ಟು ಗ್ರೂಪ್ ಇದೆ ಗೊತ್ತಾ ಆ ಥರದ್ದು? ಎಷ್ಟು ಜನ ಹುಡುಗರು ಪ್ರತಿ ಜಿಲ್ಲೆಯಲ್ಲಿ, ತಾಲೂಕಿನ ಮಟ್ಟದಲ್ಲಿ ಕೂಡ ಅದನ್ನ ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಒಂದು ಪ್ರಾಬ್ಲಮ್ ಬಂದಾಗ, ಫಾರ್ ಎಕ್ಸಾಂಪಲ್ ರುಡ್ಸೆಟ್, ನಮ್ಮ ತರುಣರಿಗೆ ಕೆಲಸ ಇಲ್ಲ, ಟ್ರೈನಿಂಗ್ ಬೇಕು ಅಂತ ಯೋಚನೆ ಮಾಡಿದ ಮನುಷ್ಯ ರುಡ್ಸೆಟ್ ಆರಂಭಿಸಿದ್ರು. ರುಡ್ಸೆಟ್ ಎಷ್ಟು ಪ್ರಭಾವಿಯಾಗಾಯ್ತು ಅಂತಂದ್ರೆ, ಕೇಂದ್ರ ಸರ್ಕಾರ, ಅವತ್ತಿನ ಕೇಂದ್ರ ಸರ್ಕಾರ, ಅಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಅದು ಕಾಂಗ್ರೆಸ್ ಸರ್ಕಾರ, ಇವ್ರನ್ನ ಕೇಳ್ಕೊಳ್ತು, ರುಡ್ಸೆಟ್ ಬಹಳ ಚೆನ್ನಾಗಿದೆ, ನಾವು ಒಂದು ರಾಷ್ಟ್ರಕ್ಕೆ ವಿಸ್ತಾರ ಮಾಡ್ಬೋದಾ ಸೆಂಟ್ರಲ್ ಗವರ್ಮೆಂಟ್? ಈ ಸೆಟ್ ಫೈನ್ ಮಾಡಿ ಅಂತ RSETI ಅಂತ ಹೆಸರು ಕೊಟ್ಟು ಕೇಂದ್ರ ಸರ್ಕಾರ ಆ ಪ್ರಾಜೆಕ್ಟ್ ಅನ್ನು ತೆಗೆದುಕೊಳ್ತು. ತಗೊಂಡು ಏನ್ ಮಾಡ್ತು ಗೊತ್ತಾ? ಇವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಇವರು ಅದನ್ನು ಗ್ರೇಡಿಂಗ್ ಕೊಡ್ಲಿಕ್ಕೆ ಅಂತ ಒಂದ್ಸಲ ಹೋದಾಗ ನೋಡ್ತಾರೆ, ಅನೇಕ ರಾಜ್ಯಗಳಲ್ಲಿ C ಮತ್ತು D ಗ್ರೇಡ್ ನಲ್ಲಿ ಕೆಲಸ ಮಾಡ್ತಾ ಇವೆ ಅಂತ ಆದಾಗ 1 ವರ್ಷ ಇನ್ನೆಲ್ಲ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಅವುಗಳನ್ನ ಎಟ್ ಪಾರ್ ತರಬೇಕು ಅಂತ ಮಾಡಿ ಫೈನಲಿ A ಗ್ರೇಡ್ ಅಲ್ಲಿ ಕೆಲಸ ಮಾಡುವಂತೆ ಮಾಡಿಸಿದ್ರು. ನಾನು ಎಷ್ಟು ಯೋಜನೆಗಳನ್ನು ನಿಂಗೆ ಹೇಳಬಲ್ಲೆ. ಅವ್ರ ಹತ್ರ ಒಂದು ಪ್ರಾಬ್ಲಮ್ ಹೋಯ್ತು ಅಂದ್ರೆ, ಮೊದಲಿಗೆ ಈ ದೇಶದಲ್ಲಿ ನ್ಯಾಚುರೋಪತಿ ಕಾಲೇಜ್ ಶುರು ಮಾಡಿದ್ದು ಧರ್ಮಸ್ಥಳ. ಅಲ್ಲಿವರೆಗೂ ನ್ಯಾಚುರೋಪತಿ ಮಾಡಬಹುದು ಅಂತ ಗೊತ್ತಿರಲಿಲ್ಲ. ದೇಶ ನ್ಯಾಚುರೋಪತಿ ಕಾಲೇಜ್ ಮಾಡಬೇಕು ಅಂತಂದಾಗ ಅದರ ಗೈಡ್ ಲೈನ್ಸ್ ಯಾರು ಕೊಡಬೇಕು ಅಂತಂದ್ರೆ ಧರ್ಮಸ್ಥಳ ಕೊಡಬೇಕು ಅಂತ ದೇಶ ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.